ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸಿನಲ್ಲಿ ಜೈಲು ಸೇರಿದ್ದಾರೆ. ಇತ್ತ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡು ಕೆಲವರು ಹೀರೋಯಿಸಂ ತೋರ್ಸಕ್ಕೆ ಹೋಗಿದ್ದಾರೆ. ಚಿತ್ರದುರ್ಗ ಮೊಳಕಾಲ್ಮೂರಿನಲ್ಲಿ ಇಟ್ಟಿಗೆ ಕಾರ್ಮಿಕನನ್ನು ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ. ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ 50 ವರ್ಷದ ಓಬಣ್ಣ ಎಂಬಾತನನ್ನು ದುಷ್ಕರ್ಮಿಗಳು ಕೊಲೆಗೈದಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಮಾದರಿಯಲ್ಲೇ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದು 48 ಗಂಟೆಗಳಲ್ಲಿ 6 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಆರೋಪಿ A1 ಬೋರಮ್ಮನ ಅಪ್ರಾಪ್ತ ಮಗ A2 ಜಿತೇಂದ್ರ ಅಲಿಯಾಸ್ ಗುಂಡಾ, A3 ಬೋರಾ, A4 ಬೋರಮ್ಮ, A5 ಕರಿಬಸಪ್ಪ, A6 ಅಜ್ಜಯ್ಯ ಎಂಬಾತನನ್ನು ಬಂಧಿಸಿದ್ದಾರೆ. ಸಿಪಿಐ ನಾಗರಾಜ್, PSI ಮಹೇಶ್ ಹೊಸಪೇಟೆ ನೇತೃತ್ವದ ತಂಡದಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ. ಮೊಳಕಾಲ್ಮೂರು ಠಾಣೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಈ ಪೈಕಿ ಇಬ್ಬರು ನಟ ದರ್ಶನ್ ಅವರ ಹುಚ್ಚು ಅಭಿಮಾನಿ ಅನ್ನೋದು ಬಹಿರಂಗವಾಗಿದೆ. ಚಡ್ಡಿ ಮೇಲೆ ದರ್ಶನ್ ಹೆಸರು, ಕೈ ಮೇಲೆ ದರ್ಶನ್ ಹಚ್ಚೆ, ಬೈಕ್ ಮೇಲೆ ಕೈದಿ ನಂಬರ್ 6106 ಎಂಬ ಸ್ಟಿಕ್ಕರ್ ಹಾಕಿಕೊಂಡಿದ್ದಾರೆ. ಇನ್ನು ಕೊಲೆಗೂ ಮುನ್ನ ನಮ್ಮ ಹೆಣ್ಣುಮಕ್ಕಳ ತಂಟೆಗೆ ಬಂದ್ರೆ ನಾನು ಡಿ ಬಾಸ್ ಆಗ್ಬೇಕಾಗುತ್ತೆ ಅಂತ ಸ್ಟೇಟಸ್ ಹಾಕಿದ್ದ ಎನ್ನುವುದು ಬೆಳಕಿಗೆ ಬಂದಿದೆ.